ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ವಾಗ್ದಾಳಿ ಮಾಡಿದ್ದಾರೆ. ಇದ್ದಿದ್ದು ಇದ್ದಂಗೆ ಹೇಳಿದರೆ ಎದ್ದು ಬಂದು ಎದೆಗೂ ಓದಿದ್ದಾರೆ. ನಾನು ಎಲ್ಲಿದೆ JDS ಅಂತ ಇಲ್ಲಿವರೆಗೆ ಕೇಳೇ ಇಲ್ಲ. ನಾನು ಹೇಳಿದ್ದು ಬಿಜೆಪಿ ಜೊತೆ ಇವರು ಅಪವಿತ್ರ ಮೈತ್ರಿ ಮಾಡಿಕೊಂಡಿದ್ದಾರೆ. ನಾನು ನಿಜ ಹೇಳಿದರೆ ಗರ್ವಭಂಗ ಮಾಡ್ತೀನಿ ಅಂತ ಹೇಳ್ತಾರೆ. ಅಳಿಯನನ್ನ ಬಿಜೆಪಿ ಕಳಿಸಿದ್ದಾರೆ. ಬೇರೆ ಬೇರೆ ಆಗಿದ್ದಾರೆ. ಯಾಕಪ್ಪ ಈ ನಾಟಕ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ನಾನು. ಯಾರು ಹೇಳಿದ್ದು ಇದನ್ನ? ನಾನು ಹೇಳೋದಲ್ಲ, ಮಿಸ್ಟರ್ ದೇವೇಗೌಡ, ಈ ದೇಶದ ಮಾಜಿ ಪ್ರಧಾನಿ. ಇದನ್ನ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟದೆ. ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯನಿಗೆ ಶಬ್ದ ಮಾಡ್ತಾ ಇದ್ದೀನಿ ಇವತ್ತು. ಅವರ ಗರ್ವ ಭಂಗವನ್ನ ಮಾಡ್ತೇನೆ. ನನ್ನ ಗರ್ವ, ನಾನು ಹೇಳಿದೆ ಅದಕ್ಕೆ ನನಗೆ ಗರ್ವನೇ ಇಲ್ಲಪ್ಪ. ಭಂಗ ಎಲ್ಲಿ ಮಾಡ್ತಾನೆ ಅವ? ಅದೇ ದೇವೇಗೌಡರು ಗರ್ವ ಇದ್ರೆ ತಾನೆ ಭಂಗ ಮಾಡೋದು. ಗರ್ವನೇ ಇಲ್ಲ. ನನಗೆ ಸತ್ಯ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರು, ಈ ದೇಶದಲ್ಲಿ ಏನಾದರೂ 2019ರಲ್ಲಿ ಈ ದೇಶದಲ್ಲಿ ಏನಾದರೂ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮತ್ತೆ ಆಗ್ಬಿಟ್ರೆ ನಾನು ಈ ದೇಶನೇ ಬಿಟ್ಬಿಡ್ತೀನಿ. ಈಗ ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ. ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ. ಏನ್ ಮಾತಾಡ್ತೀವಿ, ಏನ್ ಹೇಳಿರ್ತೀವಿ ಹಿಂದೆ, ಈಗೇನ್ ಮಾಡಬೇಕು, ಈಗೇನು ಯಾವ ರೀತಿ ನಾ ಹೇಳ್ಬೇಕು, ಇದು ಇರ್ಬೇಕಲ್ಲ. 92 ವರ್ಷ ಪಾಪ ನರೇಂದ್ರ ದೇವೇಗೌಡರಿಗೆ. ಈಗ ಬಿಜೆಪಿಗೆ ಅವ್ರ ಅಳಿಯನ್ನೇ ಕಳಿಸ್ಬಿಟ್ಟವ್ರೆ ಅತ್ತಗೆ. ಅವ್ರ ಅಳಿಯ ಮಂಜುನಾಥ್ ಅಂತ ರಿಟೈರ್ಡ್ ಡಾಕ್ಟ್ರು. ಅವ್ರನ್ನ ಇಲ್ಲಿ ಟಿಕೆಟ್ ಕೊಡಲ್ವಲ್ಲ, JDS ಅಲಯನ್ಸ್ ನಲ್ಲಿ ಟಿಕೆಟ್ ಕೊಡಲ್ಲ ಅಂತ, ನೀ ಬಿಜೆಪಿಯಿಂದ ನಿಂತ್ಕೊಳ್ಳ ಅಂತ ಕಳಿಸ್ಬಿಟ್ಟಿದ್ದಾರೆ. ಈಗ ಅಳಿನೂ ದೇವೇಗೌಡರು ಬೇರೆ ಬೇರೆ ಆಗಿದ್ದಾರ. ಯಾಕಪ್ಪ ಈ ನಾಟಕ? ಯಾಕಪ್ಪ ಈ ನಾಟಕ? ಏನಪ್ಪ ವೆಂಕಟೇಶ ಹೇಳ್ಬೇಕು ಇದನ್ನ? ನಾಟಕ ನಾಟಕ. ಇದನ್ನ ಹೇಳಿದ್ರೆ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ. ನಾನು ಅವೆಲ್ಲ ಹೇಳಕ್ ಹೋಗಲ್ಲ. ದೇವೇಗೌಡರು ಪಾಪ ಮಾತೆತ್ತಿದ್ರೆ ಎಲ್ಲಿದೆ ಜನತಾದಳ? ನಾನು ಎಲ್ಲಿದೆ ಜನತಾದಳ ಅಂತ ಹೇಳಲಿಲ್ಲ. ಬಿಜೆಪಿ ಅವ್ರ ಜೊತೆನಲ್ಲಿ ಅಪವಿತ್ರ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅಪವಿತ್ರ, ಅನ್ಹೋಲಿ ಅಲಯನ್ಸ್, ಇಂಗ್ಲಿಷ್ನಲ್ಲಿ ಅನ್ಹೋಲಿ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಇದು ತಪ್ಪ? ಇದು ಸತ್ಯ ಅಲ್ವಾ? ಇದು ಅಸತ್ಯನಾ? ನೀವು ತಿಳ್ಕೋಬೇಕು ಅಷ್ಟೇ. ಇದು ಹೇಳಿದ್ರೆ ಏನ್ ದೇವೇಗೌಡರು, ನಮ್ ಕಡೆ ಹಳ್ಳಿನಲ್ಲಿ ಒಂದು ಗಾದೆ ಇದೆ, ಇದ್ದದ್ದು ಇದ್ದಂಗೆ ಹೇಳಿದ್ರೆ ಏನ್ರಿ ಪಟೇಲ್ರೆ, ಎದ್ದು ಬಂದು ಎದಗೊದ್ದಾಗಿ ಅಂತ. ನೋಡಿ, ಈಗ ನಮಗೆ ಒದೆಯಕ್ಕೆ ಶುರು ಮಾಡ್ಕೊಬಿಟ್ರೆ. ಈ ಒದೆಯ ತಪ್ಪಿಸ್ಬೇಕಾದ್ರೆ ಯಾರಪ್ಪ ಏನ್ ಮಾಡ್ಬೇಕ್ರಿ ನೀವು? ಸುನಿಲ್ ಬೋಸನ್ನ ಗೆಲ್ಲಿಸ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.